Hi everyone, welcome to my channel. Today's topic is sacrifice ratio. When a new partner is admitted into the partnership firm, the old partners sacrifice some portion of their profit to give share of profit to the new partner. So new partner ಯಾವಾಗ ನಾವು ಅಡ್ಮಿಟ್ ಮಾಡ್ತೀವಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಅವರಿಗೆ ಸಹ ಪ್ರಾಫಿಟ್ ಅಲ್ಲಿ ಭಾಗ ಕೊಡ್ಬೇಕು. ಸೊ ಅದನ್ನ ಹೇಗ್ ಕೊಡ್ತಾರೆ? ಹಳೆ ಪಾರ್ಟ್ನರ್ ತಮ್ಗೇನ್ ಪ್ರಾಫಿಟ್ ಅಲ್ಲಿ ಏನ್ ಶೇರ್ ಸಿಕ್ತಿತ್ತು ಅದರದ್ದು ಸ್ವಲ್ಪ ಭಾಗವನ್ನು ಅವರು ಸ್ಯಾಕ್ರಿಫೈಸ್ ಮಾಡಿ ನ್ಯೂ ಪಾರ್ಟ್ನರಿಗೆ ಪ್ರಾಫಿಟ್ ಅನ್ನ ಕೊಡ್ತಾರೆ. ಅದನ್ನ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಸ್ಯಾಕ್ರಿಫೈಸ್ ಶೇರ್ ಅಂತ ಹೇಳ್ತೇವೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ it is the ratio in which old partners sacrifice some portion of their share of profit to the new partner after his admission. So new partner admission ಆದ್ಮೇಲೆ ಅವರಿಗೆ ಸಹ ಪ್ರಾಫಿಟ್ ಅಲ್ಲಿ ಭಾಗವನ್ನು ಕೊಡ್ಬೇಕು. So for that the old partner sacrifice some portion of their share of profit and that is called sacrifice share or sacrifice ratio. And the formula to calculate sacrifice ratio is sacrifice ratio is equal to old ratio minus new ratio. Okay, this is the formula to calculate sacrifice ratio. So last ವಿಡಿಯೋದಲ್ಲಿ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಗ್ಗೆ ನಾವು ಸ್ಟಡಿ ಮಾಡಿದ್ದೇವೆ. ಹೇಗೆ ಅದನ್ನ ಫೈಂಡ್ ಔಟ್ ಮಾಡ್ಬೇಕಂತ ಡಿಫ್ರೆಂಟ್ ಕೇಸಸ್ ಅಲ್ಲಿ. ಇವತ್ತಿನ ವಿಡಿಯೋದಲ್ಲಿ ವಿಲ್ ಸಾಲ್ವ್ ಪ್ರಾಬ್ಲಮ್ ಆನ್ ಸ್ಯಾಕ್ರಿಫೈಸ್ ರೇಷಿಯೋ. Let's start with the first case. When old ratio of old partners and share of new partner is given in the problem. So first case or first situation ಏನು ಪ್ರಾಬ್ಲಮ್ ಅಲ್ಲಿ old ratio of old partners ಮತ್ತು share of new partner is given in the problem. See the example. A and B are partners sharing profits and losses in the ratio of 3:2. ಎ ಮತ್ತು ಬಿ ಪಾರ್ಟ್ನರ್ಸ್ ಇದ್ದಾರೆ. ಅವ್ರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು? ದಟ್ ಇಸ್ 3:2. ಇದು ಅವ್ರದ್ದು ಓಲ್ಡ್ ರೇಷಿಯೋ. ದೇ ಅಡ್ಮಿಟೆಡ್ ಸಿ ಪಾರ್ಟ್ನರ್ ಅಂಡ್ ಗಿವ್ ಹಿಮ್ 1/5 ಶೇರ್. ನ್ಯೂ ಪಾರ್ಟ್ನರ್ ಇಸ್ ಸಿ ಮತ್ತು ಅವ್ರದ್ದು ಶೇರ್ ಎಷ್ಟು? 1/5. ಸೊ ಹಿಯರ್ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಇಸ್ ಗಿವನ್. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ. ಗೊತ್ತಾಯ್ತು ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಓಲ್ಡ್ ರೇಷಿಯೋ ದಟ್ ಈಸ್ 3:2 ಆಫ್ ಓಲ್ಡ್ ಪಾರ್ಟ್ನರ್ಸ್. Then share of new partner that is 1/5 share. ಸೊ ಈ ಸಿಚುವೇಶನ್ ನಾವೇನ್ ಮಾಡ್ಬೇಕಂದ್ರೆ ಓಲ್ಡ್ ರೇಷಿಯೋ ಅನ್ನೇ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ತಗೊಳ್ಬೇಕು. ಓಕೆ, ಇನ್ ದಿಸ್ ಸಿಚುವೇಶನ್ ದ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋ ಎಷ್ಟಿದೆ? 3:2. ಇದನ್ನೇ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ತಗೊಳ್ಬೇಕು. ಸೊಲ್ಯೂಷನ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ದಟ್ ಈಸ್ 3:2. Next case is when old ratio of old partners, share of new partner, and the share acquired by new partner from the old partner is given in the problem. So second situation ಏನಿದೆ? Old ratio of old partners ಅನ್ನ ಕೊಡ್ಬೇಕು. Then share of new partner ಅನ್ನು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಮತ್ತು ಶೇರ್ ಅಕ್ವೈರ್ ಮಾಡಿದ ನ್ಯೂ ಪಾರ್ಟ್ನರ್ ಏನೇನ್ ಶೇರ್ ಅನ್ನು ಅಕ್ವೈರ್ ಮಾಡಿದ್ದಾನೆ ಫ್ರಮ್ ದಿ ಓಲ್ಡ್ ಪಾರ್ಟ್ನರ್ ಅದನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾಗ ಸ್ಯಾಕ್ರಿಫೈಸ್ ರೇಷಿಯೋವನ್ನ ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ. ಲೆಟ್ಸ್ ಸಿ ದಿ ಎಕ್ಸಾಂಪಲ್. X and Y are partners sharing profits and losses in the ratio of 2:1. Two partners are there, that is X and Y. ಮತ್ತು ಅವ್ರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಓಲ್ಡ್ ರೇಷಿಯೋ ಇಸ್ 2:1. They admitted Z, okay, new partner is Z, and offered him 1/4 share. So share of new partner is 1/4, which he acquired in the proportion of 3 divided by 20 and 2 divided by 20. So share ಎಷ್ಟೆಷ್ಟು acquire ಮಾಡಿದ್ದಾನೆ from the old partner? X 3 divided by 20 and Y 2 divided by 20. Calculate sacrifice ratio. ಸೊ ಈ ಸಿಚುವೇಶನ್ ನಾವು ಎಷ್ಟು ಶೇರ್ ಅನ್ನ ಅಕ್ವೈರ್ ಮಾಡಿದಾನ ಅವನು ದಟ್ ನ್ಯೂ ಪಾರ್ಟ್ನರ್ ಫ್ರಮ್ ದಿ ಓಲ್ಡ್ ಪಾರ್ಟ್ನರ್ ಅದನ್ನೇ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ತಗೊಳ್ಬೇಕು. ಸೊಲ್ಯೂಷನ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಸೊ ಎಷ್ಟು ಶೇರ್ಸ್ ಅನ್ನ ಅಕ್ವೈರ್ ಮಾಡಿದಾನೆ ನ್ಯೂ ಪಾರ್ಟ್ನರ್ ಫ್ರಮ್ ದಿ ಓಲ್ಡ್ ಪಾರ್ಟ್ನರ್? ಎಕ್ಸ್ ಪಾರ್ಟ್ನರ್ 3 divided by 20 and Y 2 divided by 20. ಸೊ ಎರಡು ಪಾರ್ಟ್ನರ್ ಇದು ರೇಷಿಯೋದ ಡಿನಾಮಿನೇಟರ್ ಸೇಮ್ ಇದೆ. ಸೊ ದ ರೇಷಿಯೋ ಇಸ್ 3:1.
2. Sacrifice ratio is 3 is to 2. Case number 3. When old ratio of old partners and part of their shares surrendered to the new partner is given in the problem. So problem ಏನು ಕೊಡ್ತಾರೆ old ratio of old partners ಅನ್ನ then share of profit and part of their profit surrendered to the new partner is given in the problem. Example, P and Q are partners sharing profits and losses in the ratio of 3 is to 2. ಹಳೆ partner P and Q, old partners are P and Q and their old ratio is 3 is to 2. They admitted R, okay, new partner is R, and P agrees to surrender half of his share and Q agrees to surrender one-fourth of his share in favor of R. So new partner R ಗೆ ಪ್ರಾಫಿಟ್ ಅಲ್ಲಿ ಭಾಗ ಕೊಡ್ಬೇಕಂತ P is surrendered half of his share and Q has surrendered one-fourth of his share in profit. Calculate sacrifice ratio. ಸೊ ಇಲ್ಲಿ ಹಳೆ ರೇಷಿಯೋನ ಕೊಟ್ಟಿದ್ದಾರೆ ಮತ್ತು ಎಷ್ಟೆಷ್ಟು ಪಾರ್ಟ್ ಶೇರ್ಸ್ ಅನ್ನ ಅವರು ಸರೆಂಡರ್ ಮಾಡಿದ್ದಾರೆ ಅದನ್ನ ಕೊಟ್ಟಿದ್ದಾರೆ. Solution, sacrifice ratio. First we have to calculate sacrifice share. So the formula, old share into part of share surrender. Okay, sacrifice share is equal to old share into part of share surrender. ಮೊದಲು ನಾವು P ಪಾರ್ಟ್ನರಿನ sacrifice share ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. Old share, so P and Q ಅವ್ರದ್ದು ಪ್ರಾಫಿಟ್ ಶೇರಿಂಗ್ ಎಷ್ಟು ರೇಷಿಯೋ P and Q old profit sharing ratio is 3 is to 2. ಅಂದ್ರೆ ಎಷ್ಟಾಗತ್ತೆ share 3 divided by 5 and 2 divided by 5. So old share of P partner is 3 divided by 5 into part of share surrender. P ಎಷ್ಟು part of share surrender ಮಾಡಿದ್ದಾನೆ half of his share. Multiply ಮಾಡ್ರಿ 3 ones are 3, 5 twos are 10. Okay. P's sacrifice share is 3 divided by 10. Next is Q sacrifice share. Old share of Q partner, that is 2 divided by 5 into share surrender, that is 1/4. Multiply this. 2 ones are 2, 5 fours are 20. So Q's sacrifice share is 2 divided by 20. Therefore, sacrifice ratio of P and Q partner is P's sacrifice share is to 3 divided by 10. Okay, this one. And Q's sacrifice share is 2 divided by 20. 10 ಮತ್ತು 20 LCM ಎಷ್ಟಾಗುತ್ತೆ 20. Okay. So 10 ಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ 20 ಬರ್ತದೆ 2. ಸೊ ಅದನ್ನೇ ತಗೊಂಡು ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ 3 2s are 6. ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ 20. So the now sacrifice ratio of P and Q partner is 6 is to 2 or 3 is to 1. Okay, 6 is to 2 ಅದನ್ನ ಸಿಂಪ್ಲಿಫೈ ಮಾಡಿದ್ರೆ 2 ones are 2, 2 3s are 6. ಅಂದ್ರೆ ಫೈನಲ್ ಆನ್ಸರ್ ಏನಾಗುತ್ತೆ 3 is to 1. So the sacrifice ratio of P and Q partner is 3 is to 1. Got this topic? In next video, we'll see remaining two cases. Thank you, students.